ನಾಳೆ ದಿನ ಅನಿಲ್ ಅವ್ರಿಗೆ ಕೊಳ್ಳಿಲ್ಲ ಅಂದ್ರೆ ಇಡೀ ಜನಾಂಗ ತಿರಸ್ಕಾರ ಮಾಡೋದು ಸಹಜ ಅದು. ಈಗ ಅವರವರ ಜನಾಂಗದ ಹಕ್ಕು ಕೇಳೋದು. ನಮ್ಮ ಜನಾಂಗದಲ್ಲಿ ಕೊಳ್ಳಿಲ್ಲ ಎಲ್ಲರಿಗೂ ಬೇಸರ ಆಯ್ತು, ನನ್ನಿಂದನೂ ಕೂಡ. ಈಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು, ನನ್ನ ಸ್ನೇಹಿತರಿಗೆಲ್ಲ ಹೇಳಾಕ್ಬೋದು, ಆದ್ರೆ ಇಡೀ ಜನಾಂಗ ಹಾಕ್ಸಕ್ಕೆ ಬಹಳ ಕಷ್ಟ ಆಗುತ್ತೆ. ಖಂಡಿತವಾಗ್ಲೂ ಪಕ್ಷಕ್ಕೊಂದು ಶಕ್ತಿ ಆಗುತ್ತೆ. ಈಗ ನೀವೇ ಯೋಚನೆ ಮಾಡಿ, ಈಗ ನಮ್ಮ ಸಮಾಜದವ್ರೇನು ಒಂದು 50,000 ಜನ ಇಲ್ಲ, 20,000 ಜನ ಇಲ್ಲ. ಮೈಸೂರು ಪ್ರಾಂತ್ಯದಲ್ಲಿ 6 ಲಕ್ಷ ಜನ ಇದ್ದೀವಿ. 6 ಲಕ್ಷ ಜನದಲ್ಲಿ ಗೆದ್ದಿರೋರ ಏಕೈಕ ಶಾಸಕರು ಅದು ಕಾಂಗ್ರೆಸ್ ಪಕ್ಷ ಅನಿಲ್ ಚಿಕ್ಕಮಾತ್ರ ಅವರು. 2 ಬಾರಿ ಶಾಸಕರಾಗೋರು, ಅವ್ರ ತಂದೆ ಎಮ್ಎಲ್ಎ ಆಗಿದ್ರು. ಅವ್ರು ಕೊಟ್ರೆ ಒಂದು ಆನೆ ಬಲ ಬರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಜನಾಂಗ. ಹಾಗಾಗಿ ಅವ್ರು ಕೊಡ್ಬೇಕು ಅಂತ ನಮ್ಮ ಒತ್ತಾಯ. ನಿಜವಾಗ್ಲೂ ಅನಿಲ್ ಚಿಕ್ಕಮಾದೂರ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಮತ್ತು 101 ತೆಂಗಿನಕಾಯಿ ಹೊಡೆದು ಇವತ್ತು ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹಾರೈಸಿದ್ದೀವಿ. ಒಳ್ಳೇದು ಆಯ್ತದೆ, ಖಂಡಿತವಾಗ್ಲೂ ನಿರೀಕ್ಷೆ ಇದೆ. ಯಾಕೆಂದರೆ ಮೈಸೂರು ಪ್ರಾಂತ್ಯದಲ್ಲಿ 6 ಲಕ್ಷ ಜನ ನಾಯಕ ಜನಾಂಗ ಇದ್ದೀವಿ. 10 ಜಿಲ್ಲೆಯಲ್ಲಿ ಶಾಸಕರು ಇಲ್ಲ ನಾಯಕ ಜನಾಂಗದಲ್ಲಿ. ಪ್ರತಿಯೊಂದು ಜಾತಿಯಲ್ಲೂ 3 ಜನ 4 ಜನ ಇದ್ದಾರೆ ಹೊರತು ನಾಯಕ ಜನಾಂಗದಲ್ಲಿ ಎಲ್ಲೂ ಕೂಡ ಇಲ್ಲ. ಇವರು 2ನೇ ಬಾರಿ ಶಾಸಕರಾಗವ್ರೆ. ಹಾಗಾಗಿ ಅವ್ರು ಕೊಡಲೇಬೇಕು ಅಂತ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗಕ್ಕೇ ಮೋಸ ಮಾಡ್ದಂಗೆ ಆಗುತ್ತೆ. ಯಾಕೆಂದರೆ ಈಗ ಕೊಟ್ಟಿರ್ಬೋದು ಸಚಿವರುಗಳು, ಬೆಳಗಾಂ ಆಗ್ಬೋದು, ಬಳ್ಳಾರಿ ಆಗ್ಬೋದು, ತುಮಕೂರು ಆಗ್ಬೋದು, ದಾವಣಗೆರೆ ಆ ಕಡೆ ಕೊಟ್ಟಿರ್ಬೋದು. ಆದರೆ ಇಲ್ಲಿ 5 ಲಕ್ಷ ಜನ ಇದ್ದೀವಲ್ಲ ಮೈಸೂರು ಪ್ರಾಂತ್ಯದಲ್ಲಿ, ಅಲ್ಲಿಗೊಂದು ಕೊಡಲೇಬೇಕಲ್ವ? ಅದು ನಮ್ಮ ಹಕ್ಕು, ನಮ್ಮ ನಾಯಕ ಜನಾಂಗದ ಹಕ್ಕು. ಹಾಗಾಗಿ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ ಹೈಕಮಾಂಡ್ಗೆ. ಖಂಡಿತವಾಗಲೂ ಸಿದ್ದರಾಮಯ್ಯ ಸಾಹೇಬರು ಸಚಿವರು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇತ್ತು. ಅವ್ರ ಆಶೀರ್ವಾದದಿಂದನೇ ಇವತ್ತು ಅನಿಲ್ ಅವರು ಆ ಹಂತಕ್ಕೆ ಬೆಳೆಯೋಕ್ಕೆ ಕಾರಣ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಆಯ್ತವ್ರೆ, ಅವರು ಗಮನ ಹರಿಸ್ಬೇಕು. ಯಾಕಂದರೆ ಎಲ್ಲ ಜಾತಿ ಓಟ್ಗಳು ಬೇಕು ಒಂದು ರಾಜಕಾರಣ ಮಾಡಬೇಕಾದ್ರೆ. ಇಲ್ಲಿ ನಾಳೆ ದಿನ ನಾವು ಎಲೆಕ್ಷನ್ ಬಂದಾಗ ನಾವು ಕ್ಯಾನ್ವಾಸ್ಗೆ ಹೋದಾಗ ನಮ್ಮ ಜನಾಂಗದ ಬೀದಿಗಳಲ್ಲಿ ಕಾಂಗ್ರೆಸ್ ಪಕ್ಷದವರು ನಿಮಗೆ ಏನು ಮಾಡೋರಪ್ಪ, ಒಬ್ರು ಗೆದ್ದಿರೋರಿಗೆ ಮಂತ್ರಿ ಮಾಡಿಲ್ಲ, ನಾವು ಯಾಕೆ ಕೋಟ್ ಹಾಕಬೇಕು ಅಂತ ಪ್ರಶ್ನೆ ಮಾಡಿದ್ರೆ ನಾಯಕ ಜನಾಂಗ ಪ್ರಶ್ನೆ ಮಾಡಿದ್ರೆ ನಾವು ಯಾವ ಮುಖ ಎತ್ಕೊಂಡು ಓಟ್ ಕೇಳೋಕ್ಕಾಗುತ್ತೆ? ಹಾಗಾಗಿ ಒಂದು ಅನಿಲ್ ಚಿಕ್ಕಮಾದವ್ರ ಹಿಂದೆ ಇಡೀ ಮೈಸೂರು ಪ್ರಾಂತ್ಯ ಏನಿದೆ ನಾಯಕ ಜನಾಂಗ, ಅಂತ್ಯವ್ರಿಗಾರ ಕೊಟ್ಟರೆ ಕ್ಯಾನ್ವಾಸ್ಗಾರು ಹೋಗ್ಬೋದು ಅವ್ರ ಜೊತೆ. ಯುವ ನಾಯಕರು ಅವರು. ಈಗ ಯುವಕರು ಕೊಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಆಗಿದೆ. ಅಂತಂದರೆ ಇವ್ರು ಕೊಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೊಂದು ಶಕ್ತಿ ಆಗುತ್ತೆ, ನಾಯಕ ಜನಾಂಗಕ್ಕೊಂದು ಶಕ್ತಿ ಆಗುತ್ತೆ. ಹಾಗಾಗಿ ಅವ್ರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. 100 ತಿರಸ್ಕಾರ ಮಾಡ್ತಾರೆ. ಯಾಕೆಂದರೆ BJP ಸರ್ಕಾರ ಇರುವಾಗ ಶ್ರೀರಾಮುಲುರವರಿಗೆ ಉಪಮುಖ್ಯಮಂತ್ರಿ ಕೊಡ್ತೀನಿ ಅಂತ ಹೇಳಿದರು. ಅವರು ಕೊಡಲಿಲ್ಲ. ಆವಾಗ ಇಡೀ ಕರ್ನಾಟಕ ನಾಯಕ ಜನಾಂಗ ತಿರಸ್ಕಾರ ಮಾಡ್ತು BJPನ. ಇದೊಂದೇ ಗುರುತು. ನಾಳೆ ದಿನ ಅನಿಲ್ ಅವ್ರಿಗೆ ಕೊಳ್ಳಿಲ್ಲ ಅಂದರೆ ಇಡೀ ಜನಾಂಗ ತಿರಸ್ಕಾರ ಮಾಡೋದು ಸಹಜ ಅದು. ಈಗ ಅವರವ್ರ ಜನಾಂಗದ ಹಕ್ಕು ಕೇಳೋದು. ನಮ್ಮ ಜನಾಂಗದಲ್ಲಿ ಕೊಳ್ಳಿಲ್ಲ ಅಂದರೆ ಎಲ್ಲರಿಗೂ ಬೇಸರ ಆಯ್ತದೆ, ನನ್ನಿಂದನೂ ಕೂಡ. ಈಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು, ನನ್ನ ಸ್ನೇಹಿತರಿಗೆಲ್ಲ ಹೇಳಾಕ್ಸ್ಬೋದು, ಆದರೆ ಇಡೀ ಜನಾಂಗ ಹಾಕ್ಸೋಕ್ಕೆ ಭಾಳ ಕಷ್ಟ ಆಗುತ್ತೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಭೇಟಿ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೂ ಲೆಟ್ರ್ ಮಾಡಿದ್ದೀವಿ. ಸೋನಿಯಾ ಗಾಂಧಿ ಅವ್ರಿಗೂ ಕೊಟ್ಟಿದ್ದೀವಿ ಪೋಸ್ಟ್ ಕಾರ್ಡ್ ಮುಖಾಂತರ. ಎಲ್ಲರಿಗೂ ಮನವಿ ಮಾಡಿದ್ದೀವಿ. ಈಗ ಸಿಗಲೇಬೇಕು ಅಂತ ನಮ್ಮ ಒತ್ತಾಯ. ಅನಿಲ್ ಅವ್ರಿಗೆ ಮಂತ್ರಿಗಿರಿ ಕೊಟ್ಟರೆ ಪಕ್ಷಕ್ಕೂ ಅನುಕೂಲ ಆಗುತ್ತೆ. ಖಂಡಿತವಾಗ್ಲೂ ಪಕ್ಷಕ್ಕೊಂದು ಶಕ್ತಿ ಆಗುತ್ತೆ. ಈಗ ನೀವೇ ಯೋಚನೆ ಮಾಡಿ, ಈಗ ನಮ್ಮ ಸಮಾಜದವ್ರೇನು ಒಂದು 50,000 ಜನ ಇಲ್ಲ, 20,000 ಜನ ಇಲ್ಲ. ಮೈಸೂರು ಪ್ರಾಂತ್ಯದಲ್ಲಿ 6 ಲಕ್ಷ ಜನ ಇದ್ದೀವಿ. 6 ಲಕ್ಷ ಜನದಲ್ಲಿ ಗೆದ್ದಿರೋರ ಏಕೈಕ ಶಾಸಕರು ಅದು ಕಾಂಗ್ರೆಸ್ ಪಕ್ಷ ಅನಿಲ್ ಚಿಕ್ಕಮಾದೂರ್ ಅವರು. 2 ಬಾರಿ ಶಾಸಕರಾಗವ್ರೆ. ಅವ್ರ ತಂದೆ ಎಮ್ಎಲ್ಎ ಆಗಿದ್ದರು. ಅವ್ರು ಕೊಟ್ಟರೆ ಒಂದು ಆನೆ ಬಲ ಬರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಜನಾಂಗಕ್ಕೆ.
ಹಾಗಾಗಿ ಅವ್ರು ಕೊಡಬೇಕು ಅಂತ ನಮ್ಮ ಒತ್ತಾಯ.